ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮೇಲೆ ಕನಕಪುರದ ಬಂಡೆ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನ್ ವಿಷಯ ಅಂತಂದ್ರೆ, ಇವತ್ತು ಎರಡೂ ಜಿಲ್ಲೆಗಳಲ್ಲಿ ಸರಿಸುಮಾರು 7 ಎಂ.ಎಲ್.ಎಗಳಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಯಾವುದೇ ಮಂತ್ರಿಗಿರಿ ಸ್ಥಾನವನ್ನು ಕೊಟ್ಟಿಲ್ಲ. ಅಂದ್ರೆ ಕೋಲಾರಕ್ಕೂ ಕೊಟ್ಟಿಲ್ಲ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೂಡ ಕೊಟ್ಟಿಲ್ಲ. ಇವತ್ತು ಈ ಆಂಧ್ರ ಗಡಿ ಬಾರ್ಡರ್ ಅಂತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಎರಡೂ ಜಿಲ್ಲೆಗಳಿಗೆ ತುಂಬಾ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಮಂತ್ರಿ ಸ್ಥಾನವನ್ನು ಕೊಡದೆ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವರದೇ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥವರೆಲ್ಲ ರೊಚ್ಚಿಗೆದ್ದು ಎಲ್ಲ ತಾಲೂಕುವಾರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆ ವಿಚಾರದ ಬಗ್ಗೆ ನೋಡಿದಾಗ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಾಗ್ತದೆ, ಅವರೇ ಸ್ವಯಂ ಪ್ರೇರಿತರಾಗಿ ಬುಧವಾರ ಬಂದು ಘೋಷಣೆ ಮಾಡಿದ್ದಾರೆ. ಇದರಿಂದ ಬಾಗೇಪಲ್ಲಿಗೆ ಭಾರಿ ಅನ್ಯಾಯ ಆಗಿದೆ ಅಂತ ನಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊಸೈಟಿ ಅವರು ಹೈಕಮಾಂಡ್ ಭರವಸೆ ಪಟ್ಟಿದ್ರೆ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗಲ್ಲ ಸರ್. ಸಾರ್ವಜನಿಕ ತೊಂದರೆ ಆಗಿದ್ರೆ ಈ ತಾಲೂಕಿಗೆ ಬಡವರು ಬಂದು ಇಷ್ಟೇ ಬಾಗೇಪಲ್ಲಿ ತಾಲೂಕಿನ 3 ಬಾರಿ ಸುತ್ತವಾಗಿರ್ತಕ್ಕಂಥ ಯಾರಾದ್ರೂ ಸಾಕ್ಷಿ ನಮ್ಮ ಸುಬ್ಬಾರೆಡ್ಡಿ ಅವರೆಷ್ಟು ಬಡವರು ಪರವಾಗಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂತಂದ್ರೆ 3 ಬಾರಿ ಸತತವಾಗಿ ಗೆದ್ದು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ತಾಲೂಕೆ ಇಷ್ಟುವರೆಗೂ ಯಾರು ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇಡೀ ನಮ್ಮ ಬಡವರಾಗ್ಲಿ ರೈತರಾಗ್ಲಿ ಅಂಗಡಿಗಳವರು ಸ್ವಯಂ ಘೋಷಿತವಾಗಿ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ಏನಾದ್ರು ಈ ಸರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಾವೇ ಸ್ವಯಂ ಸಿದ್ಧವಾಗಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸಚಿವ ಸ್ಥಾನ ಕೊಟ್ಟಿಲ್ಲ ಮುಂದೆ ಏನ್ ಮಾಡ್ತೀವಿ? ನಾಳೆ ನಮ್ಮ ಶಾಸಕರ ಹತ್ರ ಮಾತಾಡ್ಬಿಟ್ಟು ಬುಧವಾರ ಉಗ್ರ ಹೋರಾಟ ಮಾಡುತ್ತೇವೆ. ಪ್ರತಿಯೊಂದು ಅಂಗಡಿಗಳು ಕೂಡ ಬಂದ್ ಮಾಡಿ ನಮ್ಮ ಎಮ್ಮೆಲ್ ಅವರು ಹೇಳಿದ್ದಾರೆ ಬೇಡ ಶಾಂತಿಯುತ ಹೋಗೋಣ ಆದ್ರೂ ಕೂಡ ಬಡವರು. ಈಗ ನಮ್ಮ ಶಾಸಕರ ಹತ್ರ ಮಾತಾಡಿ ನಾಳೆ ತೀರ್ಮಾನ ತಗಂತೀವಿ ಅಂತ. ನಿಮ್ಮ ಶಾಸಕರು ಅಷ್ಟೊಂದು ಹೈಕಮಾಂಡ್ ವಿಚಾರದಲ್ಲಿ ಬಲಿಷ್ಠರಾಗಿರ್ತಕ್ಕಂಥ ನಾಯಕರು ಅಂತಂದ್ರೆ ಕ್ಷೇತ್ರಕ್ಕೆ ಮಾತ್ರ ಪ್ರಬಲ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾವಾರು ಪ್ರಮುಖ ಮುಖಂಡರಾಗಿದ್ರೆ ಅವರೇ ಕನ್ಸಿಡರ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಅವರಿಗೆ ಕನ್ಸಿಡರ್ ಆಗಿಲ್ಲ, ತೆಗೆದವರೇ ಅನಿಸ್ತದೆ. ಈ ಭಾಗದಲ್ಲಿ 6 ಸೀಟಲ್ಲಿ 4 ಸೀಟು ಕಾಂಗ್ರೆಸ್ ಕಾಂಗ್ರೆಸ್ 5 ಸೀಟಲ್ಲಿ ಒಂದು ಗೋರಿಬಿಟ್ಟೂರವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಇಂಥ ಕಾಂಗ್ರೆಸ್ ಜಾಗದಲ್ಲಿ ಒಂದು ಇಷ್ಟೊಂದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗೊತ್ತಾಗಿಂದ ಡಬಲ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಇಷ್ಟೊತ್ತಿಗೆ ನಮಗೆ ಬಾಗೇಪಲ್ಲಿಗೆ ಯಾವುದೇ ಒಂದು ಸ್ಥಾನ ಕೊಟ್ಟಿಲ್ಲ. ಈ ಸಾರಿ ಕೊಟ್ಟಿದ್ದು ಈ ಗಡಿಭಾಗದ ಜನ ಇರ್ಲಿ, ಎಲ್ಲ ಸಮುದಾಯವಾರು ಇದೇ ತರ ಮಾತಾಡ್ತಾರೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೇ ಪ್ರತಿಭಟನೆಗಳಾಗ್ತಾ ಇದೆ, ಸೇಮ್ ಪ್ರತಿಭಟನೆಗಳು. ಇಲ್ಲೇನು ಮುಖ್ಯವಾಗಿ ವಿಚಾರ ಅಂತಂದ್ರೆ, ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಅಂದ್ರೆ ಬಾಗೇಪಲ್ಲಿ ತಾಲೂಕ್ಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಿಲ್ಲ ಸಚಿವ ಮಂತ್ರಿ ಸ್ಥಾನ. ಎಂಟೈರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವುದೇ ತರದ ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರ 2 ಕಂತಿನ ಸಚಿವರ ಪಟ್ಟಿಯಲ್ಲಿ ಶಾಸಕರಿಗೆ ಮಣ್ಣೆ ಹಾಕಿಲ್ಲ. ಬಾಗೇಪಲ್ಲಿ ತಾಲೂಕು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಶಾಸಕ ಸ್ಥಾನ ಸಿಗ್ತದೆ ಅಂತಕ್ಕಂಥ ನಿರೀಕ್ಷೆ ಇತ್ತು, ಆದ್ರೆ ಹುಸಿ ಆಗಿದೆ. ಎಷ್ಟೇ ಲಾಬಿ ಮಾಡಿದ್ರು ಕೂಡ ಮಂತ್ರಿಗಿರಿಗೆ ಪಟ್ಟ ಸಿಕ್ಕಿಲ್ಲ. ಇದಕ್ಕೆ ಜನರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ನಿರ್ಗಮಿತ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಆಪ್ತರು ಕೂಡ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿದ್ರು. ದೆಹಲಿ ಭೇಟಿ ಮಾಡಿ ಲಾಬಿ ನಡೆಸಿದ್ರು ಕೂಡ ಪ್ರಯೋಜನ ಆಗಿಲ್ಲ. 3 ಬಾರಿ ಎಂ.ಎಲ್.ಎ ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಟೈಮ್ ಸರಿಯಾಗಿಲ್ಲ ಅನಿಸ್ತದೆ, ಅದಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಮೊದಲ ಅವಧಿಯಲ್ಲಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದ ಸುಬ್ಬಾರೆಡ್ಡಿ 2ನೇ ಅವಧಿಯಲ್ಲಿ ಸಚಿವ ಸ್ಥಾನ ಸಿಗ್ತಕ್ಕಂಥ ಎಲ್ಲಾ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಹೈಕಮಾಂಡ್ ರಾಜ್ಯ ನಾಯಕರನ್ನು ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸಿದ್ರು, ಆದರೆ ಹೈಕಮಾಂಡ್ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಆಕ್ರೋಶ. ಮಾಮೂಲಿಯಾಗಿ ಎಲ್ಲ ಅಭಿಮಾನಿಗಳಲ್ಲೂ ಇದೇ ಕೆಲಸ ಇರ್ತಕ್ಕಂಥದ್ದು. ಒಂದು 20 ಮಂತ್ರಿ ಸ್ಥಾನಕ್ಕೆ ಒಂದು 50 ಜನ ಇದ್ರಂತೆ ಕಾಂಗ್ರೆಸ್ ಪಕ್ಷದಲ್ಲಿ. ಜಿಲ್ಲೆಗೆ ದಿಕ್ಕಿಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿ ಉನ್ನತ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಎಂ.ಸಿ. ಸುಧಾಕರ್ ಅವರ ಅವಧಿಯಲ್ಲಿ
ಶಿಕ್ಷಣ ಇಲಾಖೆ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ರು. ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನ ಸಿಗ್ತದೆ ಅಂತಕ್ಕಂಥದ್ದು ಅದು ಹುಸಿ ಆಯ್ತಂತೆ. ನಿರೀಕ್ಷೆ ಹುಸಿ. ಬಾಗೇಪಲ್ಲಿ ಕ್ಷೇತ್ರದ ಹ್ಯಾಟ್ರಿಕ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರ ರಚನೆ ಆರಂಭದಲ್ಲೇ ಸಚಿವರಾಗ್ತಕ್ಕಂತ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಸಚಿವ ಸ್ಥಾನದ ಸಿಗದಿದ್ದಾಗ ಎರಡನೇ ಅವಧಿಗಾದ್ರೂ ಮಾಡಬಹುದು ಅಂತಕ್ಕಂಥ ಒಂದು ಐಡಿಯಾ ಇತ್ತು. ಹೀಗಾಗಿ ಯಾವುದೇ ನಿಗಮ ಮತ್ತೆ ಪ್ರಾಧಿಕಾರ ಅಧ್ಯಕ್ಷಗಿರಿಗಳನ್ನೆಲ್ಲ ಕೂಡ ಅವರು ಬೇಡ ಅಂದ್ಬಿಟ್ಟಿದ್ರು ಅವರು. ಯಾವುದು ತಗೊಂಡಿರ್ಲಿಲ್ಲ. ಈಗ ಯಾವನು ಈ ಹುಚ್ಚರ ಮನೆಯಲ್ಲಿ ಉಂಡವನೇ ಜಾನ ಅಂದಂಗಾಯ್ತು. ಕೊಟ್ಟಿದ್ದವಾದ್ರೂ ಬಳಸ್ಕೊಳ್ಳಿಲ್ಲ ಅವರು. ಸುಬ್ಬಾರೆಡ್ಡಿ ಅವ್ರಿಗೆ ಏನಾಗಿದೆ ಬಾಗೇಪಲ್ಲಿ ತಾಲೂಕಲ್ಲಿ ಅಟ್ಲೀಸ್ಟ್ ಏನ್ ಕೊಡ್ತಾರ ಅದನ್ನು ಬಳಸ್ಕೊಳ್ತಕ್ಕಂತ ಆ ಏನಂತಾರೆ ಅದನ್ನ ಜ್ಞಾನ ಅಂತ, ಪರಿಜ್ಞಾನ ಅಂತ, ಅದು ಕೂಡ ಇಲ್ಲ ಅಲ್ಲಿ. ಬಲಕ್ಕಿಲ್ಲ ಮನೆನೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು. ಚಿಕ್ಕಬಳ್ಳಾಪುರ ಮೊದಲ ಬಾರಿಗೆ ಪ್ರದೀಪ್ ಈಶ್ವರ್ ಶಾಸಕರಾಗಿದ್ದಾರೆ. ಚಿಂತಾಮಣಿ ಎಂ.ಸಿ. ಸುಧಾಕರ್ ಅವರು ಗೆದ್ದಿದ್ದಾರೆ. ಇನ್ನೊಂದು ಕಡೆ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ಅವರು ಹ್ಯಾಟ್ರಿಕ್ ಆಗಿ ಜಯವನ್ನು ಸಾಧಿಸಿದ್ದಾರೆ. ಮೊದಲ ಅವಧಿಯಲ್ಲಿ ಎಂ.ಸಿ. ಸುಧಾಕರ್ ಅವರಿಗೆ ಮಂತ್ರಿ ಆಗ್ತಕ್ಕಂಥ ಎಲ್ಲ ಅವಕಾಶ ಒದಗಿ ಬಂತು. ಎರಡನೇ ಅವ್ರಿಗೂ ಯಾರಿಗೂ ಸಚಿವ ಸ್ಥಾನ ಸಿಗದಿರುವುದು ಜನರ ಸಿಟ್ಟಿಗೆ ಕಾರಣವಾಗಿದೆ. ಎರಡನೇ ಅವಧಿಗೆ ಇದು ಅಂದ್ರೆ ಅಭಿವೃದ್ಧಿಗೆ ಹಿನ್ನಡೆ ತುಂಬಾ ಖಚಿತ ಆಗುತ್ತದೆ. ಅಭಿವೃದ್ಧಿ ಆಗೋದಿಲ್ಲ ಚಿಕ್ಕಬಳ್ಳಾಪುರ. ಯಾಕೆ ಆಗ್ತದೆ? ಮಂತ್ರಿಗಳು ನಿಮ್ಮ ಪ್ರಭಾವ. ಈ ಮಾತಾಡ್ತೀನಿ ಕೋಲಾರದವ್ರ ಬಗ್ಗೆ. ಕೋಲಾರ ಮತ್ತೆ ಕಾಂಗ್ರೆಸ್ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ, ಇಷ್ಟು ಜನರ ಪ್ರಭಾವ ಹೈಕಮಾಂಡ್ ಮೇಲೆ ಏನು ಅಷ್ಟೊಂದು ಬೀರಲ್ಲ ಅವರು. ಇವ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ. ಶಾಸಕರು ಪಕ್ಷದಲ್ಲಿ ಶಾಸಕರು ಇರ್ತಾರೆ ಅಷ್ಟೇ, ಬಟ್ ಅಂತ ಪ್ರಭಾವ ಬೀರ್ತಕ್ಕಂತ ಮತ್ತೆ ಇವ್ರೇನಾದ್ರು ಅಲಿಗೇಷನ್ ಮಾಡಿದ್ರೆ ಸರ್ಕಾರ ಅದರ್ತಕ್ಕಂಥ ಕೆಲಸಗಳೇನಾಗಲ್ಲ ಇವ್ರ ಕೈಯಿಂದ. ಅದಕ್ಕೆ ಇವ್ರಿಗೆಲ್ಲೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಜಿಲ್ಲೆಗೆ ಸಚಿವ ಸ್ಥಾನ ಸಿಗದಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಅದು ಕಣ್ಣು ಕಾಣ್ತದೆ, ಮೇಲ್ಮಟ್ಟಕ್ಕೆ ಕಾಣ್ತಾ ಇದೆಯಲ್ಲ. ಮೊದಲ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸುಧಾಕರ್ ಅವರ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ರು. ಹೆಚ್ಚು ಅನುದಾನವನ್ನು ತಾವರು ಕ್ಷೇತ್ರ ಚಿಂತಾಮಣಿ ತೆಗೆದುಕೊಂಡು ಹೋಗಿದ್ರು. ಅವ್ರಿಗೆ ಯಾಕಂತಂದ್ರೆ ಎಷ್ಟೋ ವರ್ಷಗಳಿಗೆ ಸಿಕ್ಕಿದ್ದು ಮಂತ್ರಿ ಸ್ಥಾನ, ಅದಕ್ಕೆ ಅವರು ಕ್ಷೇತ್ರಕ್ಕೆ ತಗೊಂಡು ಏನ್ ಮಾಡ್ತಾರೆ ಎಂಬ ಅಪವಾದ ಕೂಡ ಕೇಳಿ ಬರ್ತಾ ಇತ್ತು. ಅಭಿವೃದ್ಧಿಗೆ ಶ್ರಮಿಸಿದ್ರು. ಆದ್ರೆ ಜಿಲ್ಲೆಯ ಸಚಿವ ಸ್ಥಾನ ಕೊಡದ ಕಾರಣ ಜಿಲ್ಲೆ ಅಭಿವೃದ್ಧಿ ಮಾರ್ಗವಾಗ್ತದೆ. ಎಲ್ಲಾ ಕೂಡ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಇದೆ ಅಭಿವೃದ್ಧಿಗೆ. ಜಿಲ್ಲಾ ಕೇಂದ್ರದಲ್ಲಿ ಪ್ರಮುಖವಾಗಿ ಹೈಟೆಕ್ ಹೂವಿನ ಮಾರುಕಟ್ಟೆ, ಕ್ರೀಡಾಂಗಣ, ಇಷ್ಟೆಲ್ಲ ನಂದಿ ಬೆಟ್ಟ ರೂಫೆ, ಈಗ ಸುಮಾರು 16 ಕಾಮಗಾರಿಗಳು ಅತಂತ್ರದಲ್ಲಿದಾವಂತೆ. ಆಗುತ್ತೆ. ಇನ್ನು ನಮ್ಮವ್ರು ಯಾರು ಇರಲ್ವಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ, ಯಾವೊಬ್ಬ ಮಂತ್ರಿ ಕೂಡ ಇಲ್ಲ. ಅದು ಹಾಗೆ ಆಗುತ್ತೆ. ಮತ್ತೆ ನಾಯಕರು ಅವರವರ ಒಂದು ವಿಚಾರದ ಮೇಲೆ ಎಲ್ಲಾ ಪಕ್ಷಗಳಿಗೂ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ಇದನ್ನ ವಿರೋಧಿಸಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಕೊಟ್ಟಿಲ್ಲ ನೀವು ಮಂತ್ರಿ ಸ್ಥಾನ ಅಂತಕ್ಕಂಥ ವಿಚಾರವನ್ನ. ಯಾಕಂತಂದ್ರೆ ಎಲ್ಲಾ ಪಕ್ಷವಾರು ಹೇಳಿಕೆಗಳು ಕೊಟ್ಟಿದ್ದಾರೆ. ಇಲ್ಯಾರೋ ಗೌರಿಬಿದನೂರು ರೈತರ ಸಂಘದವರು ಒಬ್ರು ಹೇಳ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಅಂತ ಮೊದಲಿಂದ ಇತ್ತು, ಇವಾಗ ಸಚಿವ ಪೀಡಿತ ಅಂತ ಘೋಷಣೆ ಮಾಡಬೇಕು. ಯಾವುದೇ ಶಾಶ್ವತ ನೀರಾವರಿ ಇಲ್ಲದ ಜಿಲ್ಲೆಗೆ ರೈತರ ಮತ್ತು ಜಿಲ್ಲೆಯ ಜನರು ತಮ್ಮ ಸಮಸ್ಯೆಗಳು ಯಾರಿಗೆ ಹೇಳ್ಕೊಬೇಕು? ಬೇರೆ ಜಿಲ್ಲೆ ಸಚಿವರು ಅವರವರ ಜಿಲ್ಲೆಗಳಿಗೆ ಸಚಿವರಾದ್ರೆ ಕೇವಲ ಕೆಡಿಪಿ ಸಭೆಗಳಿಗೆ ಭಾಗವಹಿಸ್ತಾರೆ. ಅದೇನು ಬಂದೋದ ಪುಟ್ಟ ಓದೋದ ಪುಟ್ಟ ಅದೇನೋ ಮಾತು ಹೇಳಿದ್ದಾರೆ ಅವ್ರು. ಆ ಮಟ್ಟದಲ್ಲಿ ಇರ್ತಾರೆ. ಅವ್ರಿಗೇನು ಗೊತ್ತಾಗುತ್ತೆ? ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅವರ ಒಂದು ಅನುಪಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಡ್ತದೆ. ಮತ್ತೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವ್ರಿಗೆ ಕೊಡ್ಬೇಕಾಗಿತ್ತು. ಮೂರು ಸತಿ ಶಾಸಕರಾಗಿದ್ರು. ಅವರು ಕೂಡ ಪಕ್ಷದಲ್ಲಿ ನಾಟಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮಟ್ಟದಲ್ಲಿ ಬಂದಿದ್ದಾರೆ. ಇವ್ರ ತೀರ್ಮಾನಗಳೆಲ್ಲ ಎರಡನೇ ಸತಿ ಮುಂದೆ ಇದು ಶಾಸಕರಾದಾಗ ಆಫರ್ ಕೊಟ್ಟಿತ್ತು ಬಿಜೆಪಿಗೆ ಬಂದ್ರೆ ಮಂತ್ರಿ ಮಾಡ್ತೀವಿ ಅಂತ. ಇವ್ರೇನ್ ಗೊತ್ತಾ, ಶಾಸಕರಿಗೆ ಮಂತ್ರಿಗೆ ಹೆಚ್ಚು, ಶಾಸಕರು ಕಮ್ಮಿ ಅಂದಂಗ ಆಯ್ತು ಇವ್ರಿಗೆ. ಆ ಮಟ್ಟದಲ್ಲಿ ಅವರು ಕೂಡ ಇದ್ದಾರೆ. ನೋಡೋಣ. ಇದು ಬಾಗೇಪಲ್ಲಿ ಮತ್ತೆ ಎಂಟರ್ ಚಿಕ್ಕಬಳ್ಳಾಪುರದ ಚಿತ್ರಣ ಇದು. ಪ್ರದೀಪ್ ಈಶ್ವರ್ ಮೊದಲನೇ ಸ್ಥಾನ. ಅವ್ರಿಗೆ 3 ಜನಕ್ಕೆ ಕೈಗೆ ಒಂದು ಚೊಂಬು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಎಂಟರ್ ಜಿಲ್ಲೆಗೇನೆ ಒಂದು ಚೊಂಬು ಕೊಟ್ಟಿದ್ದಾರೆ. ಇನ್ನು ಇವ್ರದ್ದೇನು ಅಷ್ಟೊಂದು ಆ ಮಟ್ಟದಲ್ಲಿ ನಡೆಯಲ್ಲ ಇನ್ನು ಕತೆ. ಚುನಾವಣಾ ವರ್ಷ ಇದು. ತುಂಬಾ ಹೊಡ್ತಾ ಬೀಳ್ತಕ್ಕಂಥ ಎಲ್ಲ ಸಂದರ್ಭ ಕೂಡ ಒದಗಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಈ ಕೋಲಾರ್ಗೆ ಹೋಗೋಣ. ಕೋಲಾರದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಅಲ್ಲೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗ ಆಯ್ತು ಶಾಸಕರಲ್ಲಿ. ಇಲ್ಲೇನಂತಂದ್ರೆ ಸಚಿವ ಸ್ಥಾನ ಕೈ ತಪ್ಪಿದ್ದು ಇವ್ರಿಗೆ ನಾರಾಯಣ ಸ್ವಾಮಿ ಅವ್ರಿಗೆ ಸಿಗ್ಬೇಕಾಗಿತ್ತಂತೆ. ಅದು ರೂಪಾ ಅವರು ಮೇಡಮ್ ಅವರು ಮತ್ತೆ ಅವ್ರ ಕೆ ಎಚ್ ಮುನಿಯಪ್ಪ ಅವ್ರು ತಪ್ಪಿಸಿದಾರಂತ ಅವ್ರ ಆರೋಪ. ಅದು ಆರೋಪ ಇರ್ಲಿ. ಜಿಲ್ಲೆ ಶಾಸಕರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಮನೋಭಾವನೆ ಇಲ್ಲೂ ಕೂಡ ಬಂದಿದೆ. ಮತ್ತೆ ಅದೇ ಸೇಮ್ ಸಿಚುವೇಶನ್ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ 4 ಶಾಸಕರು ಕಾಂಗ್ರೆಸ್ ಗೆಲುವು ಸಾಧಿಸಿದ್ರು ಕೂಡ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡದೆ ಹೈಕಮಾಂಡ್ ನಾಯಕರು ವಂಚಿಸಿದ್ದಾರೆ ಅಂತ ಕಾರ್ಯಕರ್ತರು. ಬೆಂಗಳೂರಿಗೆ ಕೂಗಲೆತ್ತ ದೂರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಿರಂತರವಾಗಿ ಕಡೆಗಣಿಗೆ ಒಳಗಾಗ್ತಾ ಇದೆ ಯಾವುದು ಕೋಲಾರ ಜಿಲ್ಲೆ.
ಇದೀಗ ಸಂಪುಟ ವಿಸ್ತರಣೆಯಲ್ಲೂ ಪ್ರಾತಿನಿಧ್ಯ ನೀಡದೆ ನಮಗೆ ಅನ್ಯಾಯ ಮಾಡಿದ್ದಾರೆ. KH ಮುನಿಯಪ್ಪ ಅವರು ಕೊಟ್ಟಿದ್ದಾರೆ, ಅವ್ರು ದೇವನಹಳ್ಳಿ ಕೋಟಾದಲ್ಲಿ ಕೊಟ್ಟಿದ್ದಾರೆ, ಕೋಲಾರದಲ್ಲಿ ಯಾರಿಗೂ ಕೂಡ ಕೊಟ್ಟಿಲ್ಲ. ಇವ್ರೇನ್ ಹೇಳ್ತಾರೆ, ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು ಕಳೆದ 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದು 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನನಗೀಗ 59 ವರ್ಷ. ಇನ್ನು ಯಾವಾಗ ಸಚಿವ ಸ್ಥಾನ ನೀಡ್ತೀರಿ? ನೆಕ್ಸ್ಟ್ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಳಗಿ ಸಮುದಾಯವನ್ನು ಯಾಕೆ ಕಡೆಗಣಿಸಲಾಗ್ತಾ ಇದೆ? ಸಚಿವ ಸ್ಥಾನ ಕೈ ತಪ್ಪಿದ್ರೆ ಹಿಂದೆ KH ಮುನಿಯಪ್ಪ ಮತ್ತೆ ರೂಪಾ ಕಲಾ ಶಶಿಧರ್ ಅವರು ಇದ್ದಾರೆ ಅಂತಕ್ಕಂಥದ್ದು ಅವರು ಕಡಾಖಂಡಿತವಾಗಿ ತುಂಡು ಮುರಿದಂಗೆ ಕಡ್ಡಿ ಮುರಿದಂಗೆ ಹೇಳ್ತಾರೆ ಅವರು. ಮತ್ತೆ ಹೈಕಮಾಂಡ್ ಸುತ್ತುವರಿಗೆ ಅವಕಾಶ. ನಂಜೇಗೌಡರು ಹೇಳ್ತಾರೆ, ಪಕ್ಷ ಸರ್ಕಾರ ರಚನೆಗೆ ಶ್ರಮಿಸಿದ ಶಾಸಕರನ್ನು ಕಡೆಗಣಿಸಿ ತೀವ್ರ ಆ ಹೈಕಮಾಂಡ್ ಸುತ್ತಿರ್ತಕ್ಕಂಥವ್ರಿಗೆ ಪಕ್ಷದ ಆಸ್ತಿ ಅಂತಿರುವ ನಿಮಗೆ ನಿರಾಶೆ ಆಗಿದೆ. ಅವ್ರಿಗೆ ಇವರು ಪಕ್ಷನೇ ನಂಬ್ಕೊಂಡಿದ್ರಂತೆ ಪಾಪ ಯಾರು ನಂಜೇಗೌಡರು. ಅವ್ರಿಗೆ ಇವಾಗ ತುಂಬಾ ಅನ್ಯಾಯ ಆಗಿದೆ. ರಾಜೀನಾಮೆ ನೀಡೋ ತೀರ್ಮಾನವನ್ನು ನಾವು ಮಾಡಿಲ್ಲ. ಮಾಡಿದ್ರು ಟಿಕೆಟ್ಗೆ ಮುಂದೆ ಸಮಸ್ಯೆ ಆಗ್ಬೋದು. ಈಗ ಯಾರು ಎಲ್ಲಾ ಸಚಿವರ ಜೊತೆನೂ ಎಲ್ಲಾ ಶಾಸಕರ ಜೊತೆ ಚರ್ಚೆ ಮಾಡ್ತಾರಂತೆ. ಏನ್ ಮಾಡ್ತಾರೆ? ಚುನಾವಣೆ ವರ್ಷ ಏನಂತ ಬದಲಾವಣೆಗಳಾಗಲ್ಲ. ಸಚಿವ ಸಂಪುಟ ತೀರ್ಮಾನಗಳಾದಾಗ ಇವೆಲ್ಲ ಕಾಮನ್. ಇವು ಒಬ್ಬೊಬ್ರು ಅಲ್ಲೆಲ್ಲ ಎದ್ದೇಳ್ತಾರೆ ಈ ಅಣಬೆ ತರ, ನಾನ್ ರಾಜೀನಾಮೆ 136 ಎಷ್ಟು ಜನ ಕೊಡ್ತೀರಾ? ಒಂದ್ 20 ಜನ ಕೊಡ್ತೀರಾ? 10 ಜನ ಕೊಡ್ತೀರಾ? ಅವೆಲ್ಲ ಆಗಲ್ಲ, ಸುಮ್ನೆ ಹೇಳ್ತಾರೆ. ಇನ್ನು ಜಾಸ್ತಿ ಎಳಿಯಕ್ ಹೋದ್ರೆ ಅಲ್ಲಿರ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಅವ್ರನ್ನ ಯಾಕೆ ಎದುರಾಕೊಂಬೇಕು ಅಂತ ಅದೊಂದು ದೊಡ್ಡ ಸಮಸ್ಯೆ ಇದೆ ಇವ್ರಿಗೆ. ಅವರು ಅಂತಿಂತ ಮುಖ್ಯಮಂತ್ರಿ ಅಲ್ಲ ಅಂತಕ್ಕಂಥದ್ದು ಕೂಡ ಇವ್ರಿಗೂ ಕೂಡ ಮನದಟ್ಟಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ 7 ಮಂದಿ ಶಾಸಕರಾಗಿದ್ದು ಯಾರಿಗೂ ಸಚಿವ ಸ್ಥಾನ ಸಿಗದೇ ಇರ್ತಕ್ಕಂಥ 2 ಜಿಲ್ಲೆಯ ಶಾಸಕರು ಸಭೆ ಮಾಡ್ತಾರಂತೆ. ಸಭೆಯ ತೀರ್ಮಾನವನ್ನು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ತಲುಪಿಸ್ತಾರೆ. ಏನಂತ? ನಾವು ಇನ್ನು ಪ್ರತಿಭಟನೆಗಳು ಮಾಡಲ್ಲ, ಯಾವುದೇ ತರದ ರಾಜೀನಾಮೆ ಕೊಡಲ್ಲ, ಯಾರ ನಾವು ಏನಂತಾರೆ ಅದನ್ನ ಪಕ್ಷಕ್ಕೆ ಬೇರೆ ಪಕ್ಷಗಳ ಜೊತೆ ಕೂಡ ಮಾತಾಡಲ್ಲ ಅಂತ ವಿಚಾರಗಳು ನಮ್ಮ ಮುಂದೆ ಯಾವೂ ಇಲ್ಲ. ನಮ್ಗೆ ದಯವಿಟ್ಟು ಬರ್ತಕ್ಕಂಥ ನೆಕ್ಸ್ಟ್ ಚುನಾವಣೆ ಬರ್ತದಲ್ಲ, ಚುನಾವಣೆ ಮೊದಲ ವರ್ಷದಲ್ಲೇ ಟಿಕೆಟ್ ಮೊದಲ ಲಿಸ್ಟ್ ಅಲ್ಲೇ ಕೊಡ್ಬೇಕು ನಮ್ಗೆ ಅಂತ. ಫಸ್ಟ್ ಲಿಸ್ಟ್ ಬರ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತದೆ, ಈ ಬಿ ಫಾರಂಗಳು ಬಿಡ್ತಾರೆ ಫಸ್ಟ್ ಲಿಸ್ಟ್ ಅಲ್ಲಿ. ಯಾರಿಗೆ ಆ ಲಿಸ್ಟ್ ಅಲ್ಲಿ ಫಸ್ಟ್ ಲಿಸ್ಟ್ ಅಲ್ಲೇ ನಮ್ಮ 7 ಜನ ಶಾಸಕರ ಹೆಸರು ಇರಬೇಕು ಅಂತಕ್ಕಂಥ ವಿಚಾರವನ್ನು ತೀರ್ಮಾನ ಮಾಡ್ಕೊಂಡು ತಿಳಿಸ್ತಾರೆ. ಇಷ್ಟು ಬಿಟ್ರೆ ಬೇರೆ ಯಾವುದೇ ಗನಂದಾರಿ ಕೆಲಸಗಳು ನಡೆಯಲ್ಲ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ. ಇರ್ಬೋದು ಅವ್ರು ಮಾತಾಡ್ತಾರೆ, ರಾಜೀನಾಮೆ ಅಂತಾರೆ, ಇನ್ನೊಬ್ರು ಅಂತಾರೆ, ಅದೇನೇನೋ ಹೇಳ್ತಾರೆ. ಅವ್ರು ಸಿಟ್ಟು ಬಂದಂಗೆಲ್ಲ ಮಾತಾಡ್ಬೋದು. ಬಟ್ ಏನೇ ಆದ್ರೂ ಕೂಡ ಇವ್ರು 7 ಜನ ಒಂದಾಗಿ ಸಭೆ ಮಾಡಿ ಹೈಕಮಾಂಡ್ ತಿಳಿಸ್ತಕ್ಕಂಥ ತೀರ್ಮಾನ ಒಂದೇನೆ, ಮುಂಬರ್ತಕ್ಕಂಥ 2028ರ ಚುನಾವಣೆಗೆ ಮೊದಲನೇ ಲಿಸ್ಟ್ ಅಲ್ಲಿ ನಮ್ದು ಟಿಕೆಟ್ ಅನೌನ್ಸ್ ಆಗ್ಬೇಕು ನಮ್ದು. ಇಷ್ಟನ್ನು ಮಾಡ್ತಾರೆ, ಕ್ಲಿಯರ್ ಮಾಡ್ಕೊಂತಾರೆ. ಅದು ಬಿಟ್ರೆ ಏನಾಗಲ್ಲ. ಕೊನೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ದೊಡ್ಡ ಚೊಂಬು ಕೊಟ್ಟಿದೆ 2 ಜಿಲ್ಲೆಗಳಿಗೆ. ಅದಕ್ಕೆ ನಾನು ಫಸ್ಟ್ಗೆ ಹೇಳಿದೆ, 2 ಜಿಲ್ಲೆಗಳಿಗೆ ಕನಕಪುರದ ಬಂಡೆ ಬಿದ್ದಂಗೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.